ಮೊದಲನೇದಾಗಿ ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ನನ್ನ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋಸನ್ನು, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ದಿನ ನಾವು ಯಾರ್ದೆಲ್ಲ TET ಆಗಿದೆಯಲ್ಲ, ಮುಂದೆ GPSTR ಬರೆಯುವವರು ನಮ್ಮ ವಿಷಯವಾದ ಸಮಾಜ ವಿಜ್ಞಾನ, ಈ ವಿಷಯ ಪೇಪರ್ 2 ಅಂತೇಳಿ ಇರುತ್ತೆ. ಇದನ್ನು ನಾವು ಈ ಪಠ್ಯಕ್ರಮವನ್ನು ಮೊದಲು ತಿಳ್ಕೊಬೇಕು. ಯಾವುದೇ ಎಕ್ಸಾಮ್ ಬರೀಬೇಕಂದ್ರೆ ನಮಗೆ ಮೊದಲು ಅದ್ರ ಸಿಲೆಬಸ್ ಗೊತ್ತಿರಬೇಕು. ಈ ಸಿಲೆಬಸ್ ಪ್ರಕಾರ ನಾವು ಓದ್ತಾ ಹೋದರೆ ನಮ್ಮದು ಪೂರ ಸಿಲೆಬಸ್ ಕಂಪ್ಲೀಟ್ ಆದರೆ ನಾವು ಎಕ್ಸಾಮನ್ನು ಕೊಟ್ಟರೆ ನಾವು ಪಾಸ್ ಆಗ್ಬೋದು. ಅದಕ್ಕೆ ಮೊದಲನೇದಾಗಿ ಏನಪ್ಪ ಅಂದರೆ ಪೇಪರ್ 2 ಸಮಾಜ ವಿಜ್ಞಾನದ ಪಠ್ಯಕ್ರಮವನ್ನು ನೋಡ್ಕೋತಾ ಹೋಗೋಣ. ಮೊದಲನೇದಾಗಿ ಇತಿಹಾಸ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಇತಿಹಾಸದ ಆಧಾರಗಳು, ಅದರಲ್ಲಿ ದೇಶೀಯ ಸಾಹಿತ್ಯ ಅಂದರೆ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತೇಳಿ ಬರುತ್ತೆ. ಮತ್ತು ಪುರಾತತ್ವ ಶಾಸ್ತ್ರ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮೌಖಿಕ ಸಂಪ್ರದಾಯಗಳು, ಐತಿಹ್ಯಗಳು, ಮತ್ತು ಮುಂದೆ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪೂರ್ವ ಐತಿಹಾಸಿಕ ಕಾಲ, ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಲೋಹಯುಗ ಅಂತ ಕರಿತೀವಿ. ಮುಂದೆ ಮತ್ತು ಭಾರತದ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಓದ್ಕೋಬೇಕು. ಯಾವ್ಯಾವ ನಾಗರಿಕತೆಗಳು ಬರ್ತವೆ ನಮ್ಮ ಭಾರತದಲ್ಲಿ, ವೇದಗಳ ಕಾಲ ಯಾವ ರೀತಿಯಾಗಿತ್ತು, ಹರಪ್ಪ ನಾಗರಿಕತೆ, ಅಲ್ಲಿರುವ ಸಂಸ್ಕೃತಿಗಳು, ಮತ್ತು ನಂತರದ ವೇದಗಳ ಕಾಲ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಮ್ಮ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳನ್ನು ಭಾಗ 1 ಭಾಗ 2 ಚೆನ್ನಾಗಿ ಓದ್ಕೊಂಡ್ರೆ ಈ ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ ನಿಮ್ಮದು. ಮುಂದೆ ಬಂದ್ಬಿಟ್ಟು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು, ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಗ್ರೀಕ್, ರೋಮ್ ಮತ್ತು ಅಮೇರಿಕ ನಾಗರಿಕತೆಗಳು. ಮತ್ತು ಮುಂದೆ ಭಾರತ ಮತ್ತು ಹೊರಗಿನ ಪ್ರಪಂಚ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಉದಯ, ಧರ್ಮ ಯುದ್ಧಗಳು, ಅರಬ್ಬರು, ಮಂಗೋಲರು, ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳು. ಮುಂದೆ ಭಾರತದಲ್ಲಿ ಹೊಸ ಮತಗಳ ಉದಯ, ನಮ್ಮ ಭಾರತ ದೇಶದಲ್ಲಿ ಹೊಸ ಮತಗಳ ಉದಯ ಯಾವ ರೀತಿ ಆಯಿತು, ಯಾವ ಧರ್ಮಗಳು ಉದಯವಾದವು ಅಂಥೇಳಿ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಅವರ ಬೋಧನೆಗಳು ಯಾವ ರೀತಿಯಾಗಿದ್ದನ್ನು ನಾವು ನೋಡಬಹುದು. ಭಾರತ ಮತ್ತು ಪ್ರಪಂಚ, ಯುರೋಪಿಯನ್ನರ ಆಗಮನ ಯಾವ ರೀತಿ ಆಯಿತು, ಪುನರುಜ್ಜೀವನ, ಮಾನವತಾವಾದ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಸುಧಾರಣೆಗಳು, ಭೌಗೋಳಿಕ ಅನ್ವೇಷಣೆಗಳು. ಮುಂದೆ ಬರುವ ಟಾಪಿಕ್, ಭಾರತದಲ್ಲಿ ಯುರೋಪಿಯನ್ನರು ಯಾರ್ಯಾರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಮತ್ತು ಮುಂದೆ ಬಂದುಬಿಟ್ಟು ಗ್ರೀಕರ ಆಕ್ರಮಣ, ಮೌರ್ಯರು, ಚಂದ್ರಗುಪ್ತ ಮೌರ್ಯ ಮತ್ತು ಕೌಟಿಲ್ಯ, ಅಶೋಕನ ಆಡಳಿತ ಮತ್ತು ಕುಶಾನರು. ಪ್ರಮುಖ ಸಾಮ್ರಾಜ್ಯಗಳು, ಗುಪ್ತರು, ವರ್ಧನರು, ಚೋಳರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ, ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಅವರ ಕೊಡುಗೆಗಳು ಮತ್ತು ಅವರು ನೀಡಿರುವ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ಓದ್ಕೋಬೇಕು. ಮುಂದೆ ಟಾಪಿಕ್ ಬಂದುಬಿಟ್ಟು ಭಾರತದ ಧಾರ್ಮಿಕ ಸುಧಾರಕರು, ಅವರಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು, ಅವರ ಕೃತಿಗಳು, ತತ್ವಗಳು, ಬೋಧನೆಗಳು, ಸಾಹಿತ್ಯ, ಅಭಿವೃದ್ಧಿ, ಇದನ್ನೆಲ್ಲ ಓದ್ಕೋಬೇಕು. ಮುಂದೆ ಬಂದುಬಿಟ್ಟು ಭಕ್ತಿ ಚಳುವಳಿ, ಕಬೀರರು, ಚೈತನ್ಯರು, ತುಳಸಿದಾಸರು, ರಮಾನಂದರು, ಗುರುನಾನಕ್, ಮೀರಾಬಾಯಿ, ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫ, ಸೂಫಿ, ಚಿಸ್ತಿ, ಅಂಡಾಳ್ ಮತ್ತು ಅಕ್ಕ ಮಹಾದೇವಿ. ಇವ್ರ ಬಗ್ಗೆ, ಇವರು ಮಾಡಿರುವ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ನಾವು ಓದ್ಕೋಬೇಕು. ಮಧ್ಯಯುಗದಲ್ಲಿ ಯುರೋಪ್ ಯಾವ ರೀತಿಯಾಗಿತ್ತು, ಯಾವ ಪದ್ಧತಿಗಳಿದ್ದವು, ಊಳಿಗಮಾನ್ಯ ಪದ್ಧತಿ, ಅದರ ಅನುಕೂಲಗಳು, ಅನಾನುಕೂಲಗಳು, ದೋಷಗಳು, ಊಳಿಗಮಾನ್ಯ ಪದ್ಧತಿಯ ಅವನತಿ ಯಾವ ರೀತಿ ಆಯಿತು, ಆಧುನಿಕ ಯುರೋಪ್ ಮತ್ತು ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆಗಳು, ಸುಧಾರಣೆಗಳು, ಕೈಗಾರಿಕಾ ಕ್ರಾಂತಿಗಳು ಯಾವ ರೀತಿ ಯಾವ ರೀತಿ ಆಗಿದ್ದಾವೆ ಅನ್ನೋದನ್ನು ತಿಳ್ಕೋಬೇಕು. ಮುಂದಿನ ಟಾಪಿಕ್ ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ ಯಾವ ರೀತಿ ಆಯಿತು, ಅಮೇರಿಕನ್ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ, ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಯಾವ ರೀತಿ ಆಯಿತು ಅನ್ನೋದನ್ನು ತಿಳ್ಕೋಬೇಕು. ಮುಂದೆ ಕ್ರಿಸ್ತ ಶಕ 9ರಿಂದ 14ನೇ ಶತಮಾನದವರೆಗಿನ ಭಾರತ ಯಾವ ರೀತಿಯಾಗಿತ್ತು, ಯಾರು ಆಳ್ವಿಕೆಯನ್ನು ಮಾಡಿದರು,
ಯಾವ ಮನೆತನಗಳನ್ನು ಇಲ್ಲಿ ಆಳ್ವಿಕೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಬೇಕು. ರಜಪೂತರ ಉದಯ, ಟರ್ಕಿಷ್ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ದೆಹಲಿ ಸುಲ್ತಾನರು, ಗುಲಾಮಿ ಸಂತತಿ, ಖಿಲ್ಜಿ ಆಡಳಿತ, ತುಘಲಕ್ ಆಡಳಿತ, ಲೋಧಿ ವಂಶ, ಅವರ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಯಾವ ರೀತಿಯಾಗಿದ್ದವು ಅನ್ನೋದನ್ನು ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ವಿಜಯನಗರ ಸಾಮ್ರಾಜ್ಯ, ಸಂಗಮ, ಸಾಳವ, ತುಳುವ, ಅರವಿಡು ರಾಜವಂಶ, ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಅವರ ಕೊಡುಗೆಗಳು, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು, ಅವರ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಇತ್ತನ್ನೋದನ್ನು ನಾವು ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ಬಹುಮನಿ ರಾಜ್ಯ, ಅದರಲ್ಲಿ ಯಾವ ರಾಜ್ಯ ಬರ್ತಾರೆ, ಯಾವ ರೀತಿ ಆಡಳಿತವನ್ನು ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಸೈನಿಕ ಸುಧಾರಣೆಗಳನ್ನು ಮಾಡ್ತಾರೆ, ಅವರಲ್ಲಿ ಮೊಹಮ್ಮದ್ ಗವಾನ್, ಹೊಸ ಸಾಮ್ರಾಜ್ಯಗಳ ಉದಯ, ಬಹುಮನಿ ರಾಜ್ಯರ ಅವನತಿ ಯಾವ ರೀತಿ ಆಯಿತು, ಅವರ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಆಗಿತ್ತು ಅನ್ನೋದನ್ನು ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ಮೊಘಲ್ ಸಾಮ್ರಾಜ್ಯದಲ್ಲಿ ಯಾವ ಅರಸರು ಬರುತ್ತಾರೆ, ಅವರು ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದರು, ಅವರಲ್ಲಿ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶೇರ್ ಶಾ, ಶಹಜಾನ್, ಔರಂಗಜೇಬ್, ಅವರ ಆಡಳಿತ ಮತ್ತು ಅವನತಿ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಯಾವ ರೀತಿ ಇದ್ದು ಅನ್ನೋದನ್ನು ನಾವು ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ಮರಾಠರಲ್ಲಿ ಶಿವಾಜಿಯ ಜೀವನ ಮತ್ತು ಸಾಧನೆಗಳು, ಆಡಳಿತ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು, ಪೇಶ್ವೆಗಳು, ಕರ್ನಾಟಕ ನವಾಬರು, ಕರ್ನಾಟಕ ಯುದ್ಧಗಳು ಮತ್ತು ಪ್ಲಾಸಿ ಮತ್ತು ಬಕ್ಸಾರ್ ಮಹತ್ವದ ಕದನಗಳನ್ನು ನಾವು ತಿಳ್ಕೊಬೇಕು. ಮತ್ತು ಮುಂದೆ ಬಂದುಬಿಟ್ಟು ಆಂಗ್ಲರ ಉದಯ, ಬಂಗಾಳದಲ್ಲಿ ಬ್ರಿಟಿಷರ ಆಳ್ವಿಕೆ, ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಆಂಗ್ಲೋ ಮರಾಠಿ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಬ್ರಿಟಿಷರ ಆಡಳಿತ, ಕಂದಾಯ ಮತ್ತು ಸೈನಿಕ ಮತ್ತು ರಾಜಕೀಯ ವ್ಯವಸ್ಥೆ. ಎಲ್ಲ ಸಿಲೆಬಸ್ ಭಾಳ ಇದೆ ಅಂತ ಅನ್ನಿಸ್ತಿದೆ ನಿಮಗೆ. ಇದು ಭಾಳ ಏನಿಲ್ಲ, ಇದನ್ನು ಮನಸ್ಸು ಕೊಟ್ಟು ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ 6ರಿಂದ 10ನೇ ತರಗತಿ ಪುಸ್ತಕಗಳನ್ನು ಒಂದು ಕಡೆ ಎಲ್ಲ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊರಿ. ಭಾಗ 1, ಭಾಗ 2 ಅದರಲ್ಲಿ ನೋಟ್ಸ್ ಮಾಡ್ಕೋತಾ ಹೋಗ್ರಿ. ಈ ರೀತಿ ಏನಪ್ಪ ಅಂದರೆ ನೀವು ಮಾರ್ಕ್ ಮಾಡ್ಕೋತಾ ಹೋಗಬೇಕು ಓದುವಾಗ. ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಈ ರೀತಿ ಮುಂದಿನ ಸಲ ಓದುವಾಗ ರಿವಿಷನ್ ಮಾಡುವಾಗ ಈಸಿ ಆಗುತ್ತೆ ನಿಮ್ಗೆ. ಸಿಲೆಬಸ್ ಏನು ಭಾಳ ಲೆಂದಿ ಇಲ್ಲ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ. ಇದನ್ನು ಓದಿದರೆ ನೀವು ಮನಸ್ಸು ಪಟ್ಟರೆ ನೀವು ಏನಿಲ್ಲಪ್ಪ ಅಂದರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಚೆನ್ನಾಗಿ ಓದಿ ಒಂದು ಸಲ ಓದ್ಕೋಬಹುದು. ಟ್ರೈ ಮಾಡಿರಿ ನೀವು. ಮುಂದೆ ಟಾಪಿಕ್ ಬಂದುಬಿಟ್ಟು ಒಡೆಯರ ಆಳ್ವಿಕೆ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ, ಆಂಗ್ಲೋ ಮೈಸೂರು ಯುದ್ಧ ಮತ್ತು ಅವರ ಆಡಳಿತ, ಕಲೆ, ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಯಾವ ರೀತಿ ಇದ್ದು, ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ, ಏಕೀಕರಣ, ಸಾಮಾಜಿಕ ಚಳುವಳಿಗಳು, ಗಡಿ ಜಲ, ಪರಿಸರ, ಮಹಿಳಾ, ರೈತ ಮತ್ತು ದಲಿತ ಚಳುವಳಿ, ಕನ್ನಡ ಚಳುವಳಿ, ಗೋಕಾಕ್ ಚಳುವಳಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ. ಕರ್ನಾಟಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಭೂ ಸುಧಾರಣೆಗಳು, ಸಮೂಹ ಸಂವಹನ, ITBT ಕ್ರಾಂತಿಗಳು ಯಾವ ರೀತಿ ನಡೆದವು, ಕೃಷಿ, ಕೈಗಾರಿಕೆ, ಮೂಲ ಸೌಕರ್ಯ ಅಭಿವೃದ್ಧಿ, ಹಿಂದುಳಿದ ವರ್ಗಗಳ ಆಯೋಗ, ಮಹಿಳಾ ಸ್ವಾತಂತ್ರ್ಯ ಹೋರಾಟ, ಬ್ರಿಟಿಷ್ ಆಳ್ವಿಕೆಯಲ್ಲಿನ ಸುಧಾರಣೆಗಳು, ನಾಗರಿಕ ಸೇವೆ, ಮಿಲಿಟರಿ, ನ್ಯಾಯಾಂಗ, ಆರ್ಥಿಕ, ಭೂ ಕಂದಾಯ ನೀತಿ, ಕಾಯಂ ಜಮೀನ್ದಾರ್ ಪದ್ಧತಿ, ಮಹಲ್ವಾರಿ ಮತ್ತು ರೈತವಾರಿ ವ್ಯವಸ್ಥೆ, ಉದ್ಯಮ ಮತ್ತು ವ್ಯಾಪಾರ, ಇಂಗ್ಲಿಷ್ ಶಿಕ್ಷಣ, ಅದರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಬರುತ್ತೆ, ಮಿಂಟೋ ಮರ್ಲೆ ಬರುತ್ತೆ, ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಗಳು, 1935ರ ಕಾಯ್ದೆ, ಇದೆಲ್ಲ ಬರ್ತವೆ. ಮುಂದೆ ಬಂದುಬಿಟ್ಟು ರಾಷ್ಟ್ರೀಯ ಬೆಳವಣಿಗೆ ಬಗ್ಗೆ ನೋಡಬೇಕು. ಸಾಮಾಜಿಕ ಸುಧಾರಣೆಗಳು, ಅದರಲ್ಲಿ ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ಥಿಯೋಸಾಫಿಕಲ್ ಸೊಸೈಟಿ ಅಂತ ಕರಿತೇವಲ್ಲ ಅದನ್ನು, ನಾರಾಯಣ್ ಗುರು ಚಳುವಳಿ, ಅಲಿಗಢ ಚಳುವಳಿ, ರಾಮಕೃಷ್ಣ ಮಿಷನ್, ಮಹಿಳಾ ಸಮಾಜ ಮಹಿಳಾ ಸಮಾಜ ಸುಧಾರಕರು ಬರ್ತಾರೆ. ಇದು ಏನಿಲ್ಲ, ಎಲ್ಲ ಪುಸ್ತಕದಲ್ಲಿರುತ್ತೆ. ಅದು ಗೌರ್ಮೆಂಟ್ ಪುಸ್ತಕನ ತೊಗೊಳ್ಳೋದು, ಚೆನ್ನಾಗಿ ಅದನ್ನು 2-3 ಸಲ ಓದಿದರೆ ಈ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಬಹಳ ಒಳ್ಳೆಯ ಅಂಕಗಳನ್ನು ನೀವು ಪಡಿಬೋದು ಅಂತ ಹೇಳ್ತೀನಿ ನಾನು. ಮತ್ತು ಮುಂದೆ ಬಂದುಬಿಟ್ಟು ರಾಷ್ಟ್ರೀಯತೆಯ ಬೆಳವಣಿಗೆ, ಅದರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಡಿಪಾಯ, ಮುಸ್ಲಿಂ ಲೀಗ್, ತೀವ್ರವಾದಿಗಳು ಮತ್ತು ಮಂದಗಾಮಿಗಳ ಬಗ್ಗೆ ತಿಳ್ಕೊಬೇಕು. ಅದು ಮೊದಲನೇ ಹಂತ ಮತ್ತು 2ನೇ ಹಂತ ಹೇಳಿ ಬರುತ್ತೆ. ಅದಾದಮೇಲೆ ಗಾಂಧಿ ಮತ್ತು ಅವರ ಪ್ರಯೋಗಗಳು, ಸುಭಾಷ್ ಚಂದ್ರ ಬೋಸ್ ಬರ್ತಾರೆ ಅವರಲ್ಲಿ, ಮತ್ತು ಅಂಬೇಡ್ಕರ್ ಸುಧಾರಣೆಗಳು ಬರ್ತವೆ, ಸಮಾಜವಾದಿಗಳು ಬರ್ತಾರೆ, ಗಾಂಧೀಜಿಯವರ ಭಾರತ ಬಿಟ್ಟು ತೊಲಗಿ ಚಳುವಳಿ ಬರ್ತದೆ, ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆ, ಸ್ವಾತಂತ್ರ್ಯ ನಂತರದ ಭಾರತ ಯಾವ ರೀತಿಯಾಗಿತ್ತನ್ನು ತಿಳ್ಕೊಬೇಕು. ಮತ್ತು ಮುಂದೆ ಬಂದುಬಿಟ್ಟು 20ನೇ ಶತಮಾನದ ರಾಜಕೀಯ ಆಯಾಮ,
ರಷ್ಯಾ ಕ್ರಾಂತಿ, ಮೊದಲನೆಯ ಮಹಾಯುದ್ಧ, ಎರಡನೇ ಮಹಾಯುದ್ಧ ಮತ್ತು ಆ ಯುದ್ಧದ ಪರಿಣಾಮಗಳು ಏನು, ಸರ್ವಾಧಿಕಾರಿಗಳ ಉದಯ ಯಾವ ರೀತಿ ಆಯಿತು, ಶೀತಲ ಸಮರ, ಚೀನಾ ಕ್ರಾಂತಿ, USA ಉದಯ ಅನ್ನೋದನ್ನು ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ಒಂದು ಸ್ವಲ್ಪ ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು. ನಮ್ಮ ಕರ್ನಾಟಕದ ಆಡಳಿತ ವಿಭಾಗಗಳು ಅಂತ ಹೇಳಿದೋ ಆ ವಿಭಾಗಗಳನ್ನು ತಿಳ್ಕೊಬೇಕು. ಅದರಲ್ಲಿ ಬರುವಂಥ ನಮ್ಮ ರಾಜ್ಯದಲ್ಲಿರೋ 31 ಜಿಲ್ಲೆಗಳನ್ನು 4 ವಿಭಾಗಗಳನ್ನಾಗಿ ಪಡೆದಿದ್ದಾರೆ. ಅದನ್ನು ಅಧ್ಯಯನ ಮಾಡಬೇಕು. ಮತ್ತು ಕೊಡಗು, ಕಿತ್ತೂರು, ತಮಿಳುನಾಡು, ಹೈದರಾಬಾದ್, ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು. ನಾಯಕರು, ಪಾಳೆಗಾರರು ಮತ್ತು ನಾಡಪ್ರಭುಗಳು, ಮುಂದೆ ಮೈಸೂರಿನ ಒಡೆಯರು, ಮತ್ತು ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಇದು 7ನೇ ತರಗತಿಯ ಭಾಗ 2ನೇ ಪುಸ್ತಕದಲ್ಲಿ ಈ ಪಾಠ ನಿಮಗೆ ಸಿಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಓದಿ ಅದನ್ನು. ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ನಮ್ಮ ಕರ್ನಾಟಕವನ್ನು ಯಾವ ರೀತಿ ಏಕೀಕರಣ ಒಂದಾಗಿ ಮಾಡಿದರು, ಗಡಿ ವಿವಾದಗಳನ್ನು ಯಾವ ರೀತಿ ಪರಿಹರಿಸಿದ್ರು ಅಂತ ತಿಳ್ಕೊಬೋದು. ಇದು ಎಲ್ಲ ನೋಡಿದ್ದು ನಾವು ಇತಿಹಾಸದ ಪಠ್ಯಕ್ರಮ ಆಯಿತು. ಮತ್ತು ಇದಿಷ್ಟಾದರೆ ಅಲ್ಲ, ಮತ್ತು ಇದರಲ್ಲಿ ಏನು ಬರುತ್ತೆ, ರಾಜ್ಯಶಾಸ್ತ್ರ ಅಂತೇಳಿ ಬರುತ್ತೆ. ರಾಜ್ಯಶಾಸ್ತ್ರ ಅಥವಾ ಪೌರನೀತಿ ಅಂತೇಳಿ ಬರುತ್ತೆ. ಅದರಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಭಾರತದ ಸಂವಿಧಾನ. ಅದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾವೆ, ಮೂಲಭೂತ ಹಕ್ಕುಗಳು ಬರ್ತಾವೆ ಮತ್ತು ಮೂಲಭೂತ ಕರ್ತವ್ಯಗಳು ಬರ್ತಾವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಇದನ್ನು ಭಾಳ ಚೆನ್ನಾಗಿ ಓದ್ಬಿಡ್ರಿ ಇದನ್ನು. ಮತ್ತು ಮುಂದೆ ಬಂದುಬಿಟ್ಟು ನಮ್ಮ ಸರ್ಕಾರ, ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅಂಗಗಳು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಕೇಂದ್ರ ಮತ್ತು ರಾಜ್ಯ, ಅಲ್ಲಿರುವ ಅಧಿಕಾರಗಳು ಮತ್ತು ಅಲ್ಲಿರುವ ಯಾವ ರೀತಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅದನ್ನೆಲ್ಲ ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ನಮ್ಮ ರಕ್ಷಣಾ ಪಡೆಗಳು, ಭೂದಳ, ನೌಕಾದಳ, ವಾಯುದಳ, BSF, ಗೃಹ ರಕ್ಷಕ ದಳ, ಕರಾವಳಿ ಕಾವಲು ಪಡೆ, NCC, ರೆಡ್ ಕ್ರಾಸ್, ಇವೆಲ್ಲ ಏನಪ್ಪ ಅಂದ್ರೆ ಸಮಾಜ ವಿಜ್ಞಾನ 7ನೇ ತರಗತಿಯ ಭಾಗ 2 ರಕ್ಷಣಾ ಪಡೆಗಳ ಪಾಠದಲ್ಲಿ ಇದೆಲ್ಲ ಕವರ್ ಆಗಿಬಿಡುತ್ತೆ. ಇದನ್ನು ಓದ್ಕೊಳ್ಳಿ, ಬಹಳ ಏನಿಲ್ಲ, ಒಂದು 5-6-7 ಪೇಜ್ ಇದೆ ಅಷ್ಟೇ. ಮುಂದೆ ಬಂದುಬಿಟ್ಟು ರಾಷ್ಟ್ರೀಯ ಭಾವೈಕ್ಯತೆ. ಇದು ಏನಪ್ಪ ಅಂದರೆ ಈ ಲೆಸನ್ ಅದನ್ನು ಸಮಾಜ ವಿಜ್ಞಾನ 6ನೇ ತರಗತಿಯ ಭಾಗ 2ರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಪಾಠ ಅದ. ಅದರಲ್ಲಿ ಇದನ್ನೆಲ್ಲ ಕವರ್ ಆಗುತ್ತೆ. ಜಾತೀಯತೆ ಅಂದ್ರೇನು, ಕೋಮುವಾದ, ಪ್ರಾದೇಶಿಕತೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರೀಯ ಹಬ್ಬಗಳನ್ನು ನಾವು ತಿಳ್ಕೊಬಹುದು. ಅದೇ ರೀತಿ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಪರಿಹಾರಗಳು, ಭಾರತ ಮತ್ತು ನೆರೆಹೊರೆಯವರು, ವಿಶ್ವಸಂಸ್ಥೆ UNO ಮತ್ತು ಇದರ ಅಂಗಗಳು ಯಾವುವು, ಮತ್ತು ಭಾರತ UNO, IMF, ILO ಇವೆಲ್ಲ ಏನಪ್ಪ ಅಂದರೆ ಒಂದು ಸ್ವಲ್ಪ ಭಾರತದ ವಿದೇಶಾಂಗ ನೀತಿಗಳು ಬರ್ತವೆ, ಅದನ್ನೆಲ್ಲ ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ಮಾನವ ಸಂಪನ್ಮೂಲಗಳು, ಜನಸಂಖ್ಯೆ ಮತ್ತು ಅದರ ಪರಿಣಾಮಗಳು, ಬಡತನ, ಲಿಂಗ, ಧರ್ಮ, ಜಾತಿ ವ್ಯವಸ್ಥೆ, ಮಾನವ ಸಂಪನ್ಮೂಲಗಳು, ಆರ್ಥಿಕ ಚಟುವಟಿಕೆಗಳು, ಆರೋಗ್ಯ ಮತ್ತು ಶಿಕ್ಷಣ, ನಿರುದ್ಯೋಗ, ಬಡತನ ಯಾವ ರೀತಿ ಅದನ್ನು ನಿರ್ಮೂಲನೆಗಾಗಿ ಯಾವ ಕಾರ್ಯಕ್ರಮಗಳನ್ನು ಕೈಗೊಂಡರು, ಭಾರತೀಯ ಆರ್ಥಿಕತೆಯ ಕ್ಷೇತ್ರಗಳು, ಜಾಗತೀಕರಣ ಮತ್ತು ರಾಷ್ಟ್ರೀಕರಣ. ರಾಜ್ಯಶಾಸ್ತ್ರದಲ್ಲಿ ಮತ್ತೆ ಇನ್ನೂ 3 ಟಾಪಿಕ್ ಬರ್ತವೆ. ಗ್ರಾಮೀಣಾಭಿವೃದ್ಧಿ, ನಾಗರಿಕರು ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಪಂಚಾಯತ್ ರಾಜ್ಯ ಸಂಸ್ಥೆಗಳು, ಇದನ್ನೆಲ್ಲ ತಿಳ್ಕೊಬೇಕು. ಮತ್ತು ಮುಂದೆ ಬಂದುಬಿಟ್ಟು ಮಾನವ ಹಕ್ಕುಗಳು ಮತ್ತು ಸಾಂವಿಧಾನಿಕ ತಿದ್ದುಪಡಿಗಳು, ಅಂದರೆ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ತಿಳ್ಕೊಬೇಕು ರಾಜ್ಯಶಾಸ್ತ್ರದಲ್ಲಿ. ಮುಂದೆ ಬಂದುಬಿಟ್ಟು ಭೂಗೋಳಶಾಸ್ತ್ರದ ಬಗ್ಗೆ, ಜಿಯೋಗ್ರಫಿ ಬಗ್ಗೆ ಒಂದು ಸ್ವಲ್ಪ ಟಾಪಿಕ್ ಅದ, ಅದನ್ನು ತಿಳ್ಕೊಳ್ಳೋಣ. ಇದೆಲ್ಲ ಪಠ್ಯಕ್ರಮವನ್ನು ಒಂದೊಂದಾಗಿ ಡೈಲಿ ಒಂದೊಂದು ಟಾಪಿಕನ್ನು ಓದ್ಕೋತಾ ಹೋಗಿ, ಅಂದರೆ ಕ್ಲಿಯರ್ ಆಗುತ್ತೆ. ನಿಮ್ದು ಯಾವ್ದು ಓದ್ತಿರಲ್ಲ ಅದನ್ನು ಮಾರ್ಕ್ ಮಾಡ್ಕೋತಾ ಹೋಗ್ರಿ. ಪುಸ್ತಕದಲ್ಲೇ ಮಾರ್ಕ್ ಮಾಡಿರಿ, ಗೌರ್ಮೆಂಟ್ ಪುಸ್ತಕದಲ್ಲಿ ಈಸಿ ಆಗುತ್ತೆ ನಿಮಗೆ. ಭೂಗೋಳಶಾಸ್ತ್ರದಲ್ಲಿ 1ನೇ ಟಾಪಿಕ್ ಬಂದುಬಿಟ್ಟು ಸೌರವ್ಯೂಹ, ಸೌರಮಂಡಲ, ಭೂಗ್ರಹಗಳು, ಖಂಡಗಳು, ಅದರಲ್ಲಿ ಯಾವ ಖಂಡಗಳು, ಮತ್ತು ನಮ್ಮ ಪ್ರಪಂಚದಲ್ಲಿ ಏನಪ್ಪ ಅಂದರೆ 7 ಖಂಡಗಳು ಬರ್ತವೆ. ಅತಿ ದೊಡ್ಡ ಖಂಡ, ಚಿಕ್ಕ ಖಂಡ, ಮತ್ತು ಆ ಖಂಡದಲ್ಲಿ ಬೆಳೆಯುವ ಬೆಳೆಗಳು, ಕಂಡುಬರುವ ಪ್ರಾಣಿಗಳು, ಸರೋವರಗಳು, ನದಿಗಳು, ಇದನ್ನೆಲ್ಲ ನೋಡ್ಕೋಬೇಕು ನಾವು. ಆಮೇಲೆ ವಾಯುಮಂಡಲ, ಜೈವಿಕ ಮಂಡಲ, ಜಲಗೋಳ, ಶಿಲಾಗೋಳನ್ನು ನೋಡ್ಕೋಬೇಕು. ಭಾರತ ನಮ್ಮ ದೇಶ, ಭೌಗೋಳಿಕ ಲಕ್ಷಣಗಳು, ಋತುಗಳು, ಮಣ್ಣಿನ ವಿಧಗಳು, ಕಾರಣಗಳು, ಪರಿಣಾಮಗಳು, ಭಾರತದ ಕಾಡುಗಳು, ಅದರಲ್ಲಿ ಜಲಸಂಪನ್ಮೂಲ, ಭೂಬಳಕೆ ಮಾದರಿ, ಖನಿಜ ಶಕ್ತಿ, ಸಂಪನ್ಮೂಲಗಳು, ಸಂಪರ್ಕ ಮಾಧ್ಯಮಗಳು, ಪ್ರಮುಖ ಕೈಗಾರಿಕೆಗಳು, ಪ್ರಾಕೃತಿಕ ವಿಕೋಪಗಳು, ಕಾರಣಗಳು, ಮತ್ತು ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಕರ್ನಾಟಕದ ಬಗ್ಗೆಯೂ ತಿಳ್ಕೊಬೇಕು. ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ವಿಭಾಗಗಳು, ಹವಾಮಾನ, ಮಣ್ಣಿನ ವಿಧಗಳು, ನೈಸರ್ಗಿಕ ಸಸ್ಯವರ್ಗ,
ಮತ್ತು ಕರ್ನಾಟಕದ ಸಂಪನ್ಮೂಲಗಳು ಜಲ ಭೂ ಖನಿಜಗಳ ಬಗ್ಗೆ ತಿಳ್ಕೊಬೇಕು. ಸಾರಿಗೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯಲ್ಲಿ ರಸ್ತೆ ಬರುತ್ತೆ, ರೈಲು ಬರುತ್ತೆ, ವಾಯು ಬರುತ್ತೆ, ಜಲ ಬರುತ್ತೆ. ಕರ್ನಾಟಕದ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕು, ಹತ್ತಿ, ಜವಳಿ, ಸಕ್ಕರೆ ಕೈಗಾರಿಕೆ, ಕಾಗದ ಮತ್ತು ಸಿಮೆಂಟ್ ಉದ್ಯಮ. ಕರ್ನಾಟಕದ ಇವು ಪ್ರಮುಖ ಕೈಗಾರಿಕೆಗಳ ಪ್ರದೇಶಗಳು ಕಂಡುಬರ್ತವೆ. ಯಾವ್ಯಾವ ಬರ್ತವೆ ಮತ್ತು ಕರ್ನಾಟಕದಲ್ಲಿ ಪ್ರವಾಸ ಕೇಂದ್ರಗಳದಾವು ಮತ್ತು ಕರ್ನಾಟಕದ ಜನಸಂಖ್ಯೆ ಎಷ್ಟು, ಅಲ್ಲಿ ಕಂಡುಬರುವ ಅರಣ್ಯಗಳು, ಅದನ್ನೆಲ್ಲ ತಿಳ್ಕೊಬೇಕು. ಮುಂದೆ ಬಂದುಬಿಟ್ಟು ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ಅಂತೇಳಿ ಕರಿತೀವಿ. ಅದರಲ್ಲಿ ಯಾವ ಟಾಪಿಕ್ ಬರುತ್ತೆ ಅನ್ನೋದನ್ನು ನೋಡೋಣ. ವಾಣಿಜ್ಯದ ವಿಕಸನ ಮತ್ತು ಬೆಳವಣಿಗೆ, ಆರ್ಥಿಕ ಚಟುವಟಿಕೆಗಳು, ವಿನಿಮಯ. 21ನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಬೇಕು. ವ್ಯಾಪಾರ, ಕೈಗಾರಿಕೆ, ಸೇವೆಗಳು, ವ್ಯಾಪಾರದಲ್ಲಿ ನೈತಿಕತೆ, ಸಾಮಾಜಿಕ ಜವಾಬ್ದಾರಿಗಳು ಯಾವ ರೀತಿಯಾಗಿತ್ತು, ಬ್ಯಾಂಕಿಂಗ್ ಕಾರ್ಯಾಚರಣೆ ಯಾವ ರೀತಿ ನಡೆಸ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ವ್ಯಾಪಾರ ಸಂಘಟನೆ ವಿಧಗಳು, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ವ್ಯಾಪಾರದ ಬಗ್ಗೆ ತಿಳ್ಕೊಬೇಕು. ವ್ಯವಹಾರದ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಅರ್ಥ, ತತ್ವಗಳು, ಕಾರ್ಯಗಳ ಬಗ್ಗೆ ತಿಳ್ಕೊಬೇಕು. ಹಣಕಾಸಿನ ನಿರ್ವಹಣೆ, ಹಣಕಾಸಿನ ಅರ್ಥ ಅಂದ್ರೇನು, ಅದರ ಪಾತ್ರ ಏನು, ಅದರ ಮಹತ್ವವೇನು, ಅದರ ಷೇರು ವಿನಿಮಯ, ಇದರ ಉದ್ಯಮಗಳನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ತಿಳ್ಕೊಬೇಕು. ಬ್ಯಾಂಕಿಂಗ್ ವ್ಯವಹಾರ ಅಂದರೆ ಏನು, ಅದರ ಗುಣಲಕ್ಷಣಗಳೇನು, ಅದರ ಕಾರ್ಯಗಳೇನು, ಬ್ಯಾಂಕುಗಳು ಗ್ರಾಹಕರುಗಳ ನಡುವೆ ಇರುವ ಸಂಬಂಧವೇನು ಮತ್ತು ಬ್ಯಾಂಕಿನ ವಿಧಗಳನ್ನು ತಿಳ್ಕೊಬೇಕು. ಯಾವ ರೀತಿಯ ಬ್ಯಾಂಕ್ ಖಾತೆಯನ್ನು ಯಾವ ರೀತಿ ತೆಗೆದುಕೊಳ್ಳುವುದು, ಯಾವ ರೀತಿ ಅದರ ಅನುಕೂಲ ಏನು, ಅಂಚೆ ಕಚೇರಿ ಬಗ್ಗೆ ತಿಳ್ಕೊಳ್ಳೋದು. ಉದ್ಯಮಶೀಲತೆ, ಅದರ ಅರ್ಥ ಏನು, ಗುಣಲಕ್ಷಣ, ಕಾರ್ಯಗಳು ಎಲ್ಲನೂ ಬರ್ತವೆ. ಅದರಲ್ಲಿ ಅರ್ಥ, ಗುಣಲಕ್ಷಣ, ಅದರ ಕಾರ್ಯ, ಉಪಯೋಗ, ಅದನ್ನೆಲ್ಲ ತಿಳ್ಕೊಳ್ಳೋದು. ಕೊನೆಯದಾಗಿ ವ್ಯಾಪಾರದ ಜಾಗತೀಕರಣ ಬಗ್ಗೆ, ಅದರ ಅರ್ಥ, ಅಂಶಗಳು, ಲಕ್ಷಣಗಳ ಬಗ್ಗೆ, ಅನುಕೂಲ, ಅನಾನುಕೂಲ, ಅದನ್ನೆಲ್ಲ ತಿಳ್ಕೊಳ್ಳುವುದು. ವ್ಯವಹಾರ ಅಧ್ಯಯನ ಆದಮೇಲೆ ಅರ್ಥಶಾಸ್ತ್ರ ಅಂತೇಳಿ ಬರುತ್ತೆ ನಮ್ಮ ಸಮಾಜ ವಿಜ್ಞಾನದಲ್ಲಿ. ಮೊದಲಿಂದಾಗ ನಾವೇನು ತಿಳ್ಕೊಂಡ್ವಿ, ಇತಿಹಾಸವನ್ನು ತಿಳ್ಕೊಂಡೆವು ಸಮಾಜ ವಿಜ್ಞಾನದಲ್ಲಿ. ನೆಕ್ಸ್ಟ್ ರಾಜ್ಯಶಾಸ್ತ್ರವನ್ನು ತಿಳ್ಕೊಂಡೆವು, ಆಮೇಲೆ ಭೂಗೋಳಶಾಸ್ತ್ರವನ್ನು ತಿಳ್ಕೊಂಡೆವು, ಆಮೇಲೆ ವ್ಯವಹಾರ ಅಧ್ಯಯನವನ್ನು ತಿಳ್ಕೊಂಡೆವು, ಆಮೇಲೆ 5ನೇದಾಗಿ ಅರ್ಥಶಾಸ್ತ್ರದ ಸಿಲೆಬಸ್ಸನ್ನು ನೋಡೋಣ. ಅರ್ಥಶಾಸ್ತ್ರದ ಪರಿಚಯ, ಅರ್ಥಶಾಸ್ತ್ರದ ಅರ್ಥ, ಮಹತ್ವ, ಆರ್ಥಿಕ ಚಟುವಟಿಕೆಗಳು, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಮೂಲಭೂತ ಆರ್ಥಿಕ ಸಮಸ್ಯೆಗಳು, ಆರ್ಥಿಕತೆಯ ಅರ್ಥ, ವಿಧಗಳ ಬಗ್ಗೆ ತಿಳ್ಕೊಳ್ಳುವುದು, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ, ಇದನ್ನೆಲ್ಲ ತಿಳ್ಕೊಳ್ಳುವುದು. ನೆಕ್ಸ್ಟು ಆರ್ಥಿಕ ಅಭಿವೃದ್ಧಿ, ಅದರ ಆರ್ಥಿಕ ಅಭಿವೃದ್ಧಿ, ಅನಾಭಿವೃದ್ಧಿ, ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಆದಾಯ ಬಗ್ಗೆ ತಿಳ್ಕೊಳ್ಳೋದು. ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ನಮ್ಮದು ಸಮಾಜ ವಿಜ್ಞಾನ ಸಿಲೆಬಸ್ ಯಾವ ರೀತಿ ಇರುತ್ತದೆ ಅಂದರೆ ಸಮಾಜ ವಿಜ್ಞಾನದಲ್ಲಿ ಮತ್ತು ಸಮಾಜಶಾಸ್ತ್ರ ಬರುತ್ತೆ. ಇದರಲ್ಲಿ ಎಷ್ಟು ಸಬ್ಜೆಕ್ಟ್ ಬರುತ್ತೆ ಅಂದರೆ ಸಮಾಜ ವಿಜ್ಞಾನದಲ್ಲಿ ಮೊದಲನೇದಾಗಿ ಇತಿಹಾಸ ಬಂತು, ಆಮೇಲೆ ರಾಜ್ಯಶಾಸ್ತ್ರ ಬಂತು, ರಾಜ್ಯಶಾಸ್ತ್ರ ಅಥವಾ ಪೌರನೀತಿ ಬಂತು, ಅದಾದಮೇಲೆ ಭೂಗೋಳಶಾಸ್ತ್ರ ಬಂತು, ಅದಾದಮೇಲೆ ವ್ಯವಹಾರ ಅಧ್ಯಯನ ಬಂತು, ಅದಾದಮೇಲೆ ಅರ್ಥಶಾಸ್ತ್ರ ಮತ್ತು ಲಾಸ್ಟ್ದಾಗಿ ಸಮಾಜಶಾಸ್ತ್ರ. ಈ ಒಂದೇ ವಿಷಯಕ್ಕೆ ಅದರಲ್ಲಿ ಮತ್ತೆ 6 ಸಬ್ಜೆಕ್ಟ್ಗಳಾಗಿ ಒಡೆದು ಹೋಗ್ತವೆ. ಅದನ್ನು ಓದಬೇಕು. ಮತ್ತು ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ಪರಿಚಯ ಅಂದರೆ ಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು. ಇಲ್ಲಿ ಕ್ವಶನ್ ಪೇಪರಲ್ಲಿ ಹೆಂಗೆ ಕೇಳ್ತಾರಪ್ಪ ಅಂದರೆ ಒಂದು ಸಮಾಜಶಾಸ್ತ್ರದ ವಾಕ್ಯವನ್ನು ನೀಡಿ ಈ ವಾಕ್ಯವನ್ನು ಹೇಳಿದವರು ಯಾರು ಅಂಥೇಳಿ ಪ್ರಶ್ನೆ ಬರುತ್ತೆ. ಆದ್ದರಿಂದ ನೀವು ಸಮಾಜಶಾಸ್ತ್ರದ ವಾಕ್ಯಗಳನ್ನಾಗಲಿ, ಅರ್ಥಶಾಸ್ತ್ರದ ವಾಕ್ಯಗಳು ಮತ್ತು ಇತಿಹಾಸದ ವಾಕ್ಯಗಳನ್ನು ನೋಡ್ಕೋಬೇಕು. ಸಮಾಜಶಾಸ್ತ್ರದ ಉಗಮ ಯಾವ ರೀತಿ ಆಯಿತು, ಅದರ ವ್ಯಾಪ್ತಿ, ಸ್ವರೂಪ, ಮಹತ್ವ, ಪ್ರಮುಖ ಸಮಾಜಶಾಸ್ತ್ರಜ್ಞರ ಬಗ್ಗೆ ತಿಳ್ಕೊಬೇಕು. ಮತ್ತು ಸಂಸ್ಕೃತಿ ಬರುತ್ತೆ ಅದರಲ್ಲಿ, ಅದರ ಅರ್ಥ, ವಿಧಗಳು, ಲಕ್ಷಣಗಳು, ಮಹತ್ವ. ಮತ್ತು ಮುಂದೆ ಬಂದುಬಿಟ್ಟು ಸಾಮಾಜಿಕ ಸಂಸ್ಥೆಗಳ ಅರ್ಥ, ಕಾರ್ಯ, ಅದರ ಮಹತ್ವವೇನು ಅದನ್ನು ತಿಳ್ಕೊಬೇಕು. ಸಮಾಜದ ವಿಧಗಳು ಎಷ್ಟು ಅಂತ ಕೇಳ್ತಾರೆ, ಅದರ ಅರ್ಥ, ಸಮಾಜದ ವ್ಯಾಖ್ಯೆಗಳನ್ನು ಕೇಳ್ತಾರೆ, ಸಮಾಜದ ಮಹತ್ವ, ಸಮಾಜದ ವಿಧಗಳ ಬಗ್ಗೆ ಓದ್ಕೋಬೇಕು. ಸಾಮಾಜಿಕರಣ, ಕಾರ್ಯಗಳ, ಸಂಘ ಸಂಸ್ಥೆಗಳ ಬಗ್ಗೆ ಓದ್ಕೋಬೇಕು. ಸಾಮಾಜಿಕ ಬದಲಾವಣೆ, ಅರ್ಥ, ಲಕ್ಷಣಗಳು, ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ, ಸಮುದಾಯ, ಅರ್ಥ, ವಿಧಗಳು, ಲಕ್ಷಣಗಳು, ಗ್ರಾಮ, ಬುಡಕಟ್ಟು ಮತ್ತು ನಗರ ಬಗ್ಗೆ ತಿಳ್ಕೋಬೇಕು. ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಅಸ್ಪೃಶ್ಯತೆ, ಇದು ಭಾಳ ಇಂಪಾರ್ಟೆಂಟ್ ಈ ಟಾಪಿಕ್, ಇದನ್ನು ಚೆನ್ನಾಗಿ ಓದ್ಕೊರಿ. ದುಡಿಮೆ ಮತ್ತು ಆರ್ಥಿಕ ಜೀವನ. ಮತ್ತು ಮುಂದೆ ಟಾಪಿಕ್ ಬಂದುಬಿಟ್ಟು ಸಾಮೂಹಿಕ ನಡವಳಿಕೆ ಮತ್ತು ಪ್ರತಿಭಟನೆಗಳು, ಗುಂಪು ಗಲಭೆ ಯಾವ ರೀತಿ ಆಗ್ತವೆ ಅನ್ನೋದನ್ನು ತಿಳ್ಕೊಬೇಕು. ಸಾಮಾಜಿಕ ಸಮಸ್ಯೆಗಳು, ಬಾಲಕಾರ್ಮಿಕರನ್ನು ಕಾಣ್ತೀವಿ ನಾವು, ಮಹಿಳಾ ದೌರ್ಜನ್ಯದ ಬಗ್ಗೆ ನೋಡ್ತೀವಿ ಸಮಾಜದಲ್ಲಿ ದಿನನಿತ್ಯದ ಒಳಗೆ.
ವರದಕ್ಷಿಣೆ ಪಿಡುಗು ಬಹಳ ದೊಡ್ಡ ಪಿಡುಗು ಆಗಿಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಕಾರಣ ಮತ್ತು ಪರಿಹಾರಗಳನ್ನು ನಾವು ತಿಳ್ಕೊಬೇಕು. ಇಲ್ಲಿ ನೋಡ್ರಿ ಕೆಳಗಡೆ ಏನು ಕೊಟ್ಟಾರಪ್ಪ ಅಂದ್ರೆ ಪರಾಮರ್ಶನ ಗ್ರಂಥಗಳು ಅವರೇ ಸರ್ಕಾರದವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಸಂಘದ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದಿದರೆ ಈ ಪೂರ್ತಿ ಪಠ್ಯಪುಸ್ತಕವನ್ನು ನಾವು ಪೂರ್ಣವಾಗಿ ಮುಗಿಸ್ಬೋದು. ಇದನ್ನು ಬಂದುಬಿಟ್ಟು ಇದೇ ಸಿಲೆಬಸ್ಸನ್ನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಸಲುವಾಗಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇದನ್ನು ಒಂದ್ಸಲ ನೋಡ್ಕೊರಿ ನೀವು ಬೇಕಂದರೆ. ಇದನ್ನು ಸೇಮ್ ಇಲ್ಲೇನೋ 6 ಸಬ್ಜೆಕ್ಟ್ ಇರ್ತವೆ ಅದರಲ್ಲಿ. ಎಕನಾಮಿಕ್ಸ್, ಸೋಷಾಲಜಿ. ಇದು ಬಂದುಬಿಟ್ಟು ಏನಪ್ಪ ಅಂದರೆ ಪೇಪರ್ 2 ಸಮಾಜ ವಿಜ್ಞಾನಕ್ಕೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಇದು ಗೌರ್ಮೆಂಟಿಂದಾನೇ ಬಂದ ಪ್ರಶ್ನೆ ಪತ್ರಿಕೆ ಅದ. ಏನಪ್ಪ ಅಂದ್ರೆ 150 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. 3 ಗಂಟೆಗಳ ಅವಕಾಶ ಇರುತ್ತೆ ನಮಗೆ ಪೇಪರ್ ಬರೆಯೋಕ್ಕೆ. ಫಸ್ಟ್ ಬಂದುಬಿಟ್ಟು 1ರಿಂದ 50 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆಮೇಲೆ ಉಳಿದ 100 ಅಂಕದ ಪ್ರಶ್ನೆಗಳು ವಿವರಣಾತ್ಮಕವಾಗಿ ಬರೆಯುವುದಿರುತ್ತೆ. ನೋಡಿರಿ ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹೇಳಿಕೆ ಮೂಲಕ ಪ್ರಶ್ನೆಗಳೇ ಭಾಳ ಇರ್ತವೆ. ಅದರಿಂದ ನಾವು ಇತಿಹಾಸವನ್ನು ಸಂಪೂರ್ಣವಾಗಿ ಚೆನ್ನಾಗಿ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ನೀಟಾಗಿ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಅಂದ್ರೆ ಇದನ್ನೆಲ್ಲ ಆನ್ಸರ್ ಮಾಡ್ಬೋದು. ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. 1ರಿಂದ 50 ಮಾರ್ಕ್ ಏನಿರ್ತಾವಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಒಂದೇ ಕ್ವಶನ್ ಪೇಪರಲ್ಲಿ ಎಲ್ಲ ಪ್ರಿಂಟ್ ಆಗಿರ್ತವೆ. ಇದನ್ನು ಫಸ್ಟ್ 50 ಕ್ವಶನ್ಗೆ ನಾವೇನು ಮಾಡಬೇಕು, OMR ಶೀಟಲ್ಲಿ ಮಾರ್ಕ್ ಮಾಡಬೇಕು. ನಂತರ ಬುಕ್ಲೆಟ್ ಕೊಡ್ತಾರೆ ನಿಮ್ಗೆ ಬರೆಯೋಕ್ಕೆ 100 ಅಂಕದ ಪ್ರಶ್ನೆಗಳಿಗೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ವಿವರಣಾತ್ಮಕ ಉತ್ತರಗಳನ್ನು ಬರೀಬೇಕು. ಇದು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದು ನೋಡ್ಕೊತ ಹೋಗೋಣ. ಕಾಲಾನುಕ್ರಮ ಮಾಡಿ ಅಂತಲೇ ಬಹಳಾಗಿ ಕೇಳ್ತಾರೆ. ಎಲ್ಲ ಮನೆತನಗಳ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು ನೀವು. ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ, ಸಮಾಜಶಾಸ್ತ್ರದ ಪ್ರಶ್ನೆಗಳು ಬರ್ತಾವೆ, ಅರ್ಥಶಾಸ್ತ್ರದ ಪ್ರಶ್ನೆಗಳು ಬರ್ತಾವೆ, ಜಿಯೋಗ್ರಫಿ. ಇಲ್ಲಿ ನೋಡ್ರಿ ಬೌದ್ಧ ಸಮ್ಮೇಳನಗಳನ್ನು ಕೊಟ್ಟಿದ್ದಾರೆ. ಅದು ನಡೆದ ಸ್ಥಳಗಳ ಬಗ್ಗೆನ ಕೊಟ್ಬಿಟ್ಟಿದ್ದಾರೆ. ಹೊಂದಾಣಿಕೆ ಮಾಡಿ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು. ಈ ರೀತಿ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಕ್ಲಿಯರಾಗಿ ಓದ್ಕೊಂಡ್ರೆ ಪ್ರಶ್ನೆ ಉತ್ತರವನ್ನು ನೀವು ನೀಡಬಹುದು. ಸಂವಿಧಾನವನ್ನು ಚೆನ್ನಾಗಿ ಓದ್ಕೋಬೇಕು. ಎಲ್ಲ ಪ್ರಶ್ನೆಗಳನ್ನು ಎಲ್ಲ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳು ಬರುತ್ತವೆ. ಈ ರೀತಿ ಏನಪ್ಪ ಅಂದರೆ 50 ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕೊಟ್ಬಿಟ್ಟಿದ್ದಾರೆ. ಇದು ಗೌರ್ಮೆಂಟಿಂದ ಬಂದ ಪ್ರಶ್ನೆ ಪತ್ರಿಕೆ. ಇದನ್ನು ಬಿಡಿಸಿ ನೀವು ಮೊದಲೇ ಪೂರ ಸಿಲೆಬಸ್ ಓದ್ಕೊಂಡಂದ್ರೆ ಪ್ರಶ್ನೆ ಪತ್ರಿಕೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಎಷ್ಟು ಬಿಡಿಸ್ತೀವಲ್ಲ ಅಷ್ಟು ನಾವು ಪರ್ಫೆಕ್ಟ್ ಆಗ್ತೀವಿ. ನಾನು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಭಾಳ ಬಿಡಿಸಿದ್ದೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಪತ್ರಿಕೆಗಳಿರುತ್ತವೆ. ಈಗ ನಾವೇನಪ್ಪ ಅಂದರೆ ಸಮಾಜ ವಿಜ್ಞಾನದ ಪಠ್ಯಕ್ರಮನ ನೋಡ್ತೀವಿ. ಇನ್ನುಳಿದ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೀನಿ. ಮತ್ತು ನಾ ಬರೆದಿರುವ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ PDF ಮೂಲಕ ತೋರಿಸ್ತೀನಿ. ಬಂದುಬಿಟ್ಟು 48ನೇ ಪ್ರಶ್ನೆ, 49, 50 ಪ್ರಶ್ನೆ ಆದಮೇಲೆ ಏನಪ್ಪ ಅಂದ್ರೆ ಈ ರೀತಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರ ಬರೆಯಿರಿ. ಪ್ರತಿ ಪ್ರಶ್ನೆಗೆ 3 ಅಂಕಗಳಿರ್ತವೆ. ಏನಪ್ಪ ಅಂದರೆ ಮತ್ತೆ ಎಕ್ಸ್ಟ್ರಾ ಪ್ರಶ್ನೆ ಕೊಟ್ಟಿರಲ್ಲ, ಎಷ್ಟು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲನೂ ಉತ್ತರಿಸ್ಬೇಕು ನಾವು. ಆಪ್ಷನ್ ಇರೋಂಗಿಲ್ಲ. ಮತ್ತು 1-2 ಪ್ರಶ್ನೆಗಳನ್ನು ಬಿಟ್ಟು 23 ಪ್ರಶ್ನೆಗಳನ್ನು ಕೊಟ್ಟಿದ್ದೇವೆ, 20 ಪ್ರಶ್ನೆಗಳಿಗೆ ಉತ್ತರಿಸಿ, ಆ ರೀತಿ ಇಲ್ಲ. ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿರಲ್ಲ ಅವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇವೆಲ್ಲ ಪ್ರಶ್ನೆಗೆ ನಾವು ಉತ್ತರ ಬರೀಬೇಕು. ಒಂದು ಪ್ರಶ್ನೆಗೆ 3 ಅಂಕಗಳು, 30 ಪದಗಳಲ್ಲಿ ಉತ್ತರ ಬರೆಯಿರಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಒಂದು ಪ್ರಶ್ನೆಯನ್ನು ತೊಗೊಂಡು ಯಾವ ರೀತಿ ನಾವು 30 ಪದಗಳಲ್ಲಿ ಉತ್ತರವನ್ನು ಬರೀಬೇಕು, ಅತಿ ಹೆಚ್ಚು ಅಂಕ ಗಳಿಸಿ ನಾವು GPSTR ಪರೀಕ್ಷೆನ ಯಾವ ರೀತಿ ಕ್ಲಿಯರ್ ಮಾಡಬೇಕು, ಪಾಸ್ ಆಗಬೇಕು ಅನ್ನೋದನ್ನು ಹೇಳ್ತೀನಿ. ನನ್ನ ಅನುಭವದ ಮಾತುಗಳನ್ನು ಹೇಳ್ತೀನಿ. ನಾನು ಯಾವ ರೀತಿ ಉತ್ತರ ಬರೆದಿದ್ದೆ, ಯಾವ ರೀತಿ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಒಂದು ಸಲ ನೀವು ಬರೆಯೋಕ್ಕೆ ಪ್ರಯತ್ನ ಪಡ್ರಿ. ಪ್ರಶ್ನೆಗಳನ್ನು ನೋಡಿ 30 ಪದಗಳಲ್ಲಿ.
ಏನಪ್ಪ ಅಂದರೆ 3 ಅಂಕದ ಪ್ರಶ್ನೆಗಳು ಎಷ್ಟಪ್ಪ ಅಂದರೆ 20 ಪ್ರಶ್ನೆಗಳು ಇರ್ತಾವೆ. ಅಂದರೆ ಇಲ್ಲಿ 3 ಅಂಕದ ಪ್ರಶ್ನೆಗಳು 20 ಅಂದರೆ 60 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಮತ್ತೆ 40 ಪದಗಳಲ್ಲಿ ಬರೆಯುವುದು, ಅದಕ್ಕೇನಪ್ಪ ಅಂದರೆ 4 ಅಂಕಗಳಿರ್ತಾವೆ. ಇವು ಎಷ್ಟಿರ್ತಾವಪ್ಪ ಅಂದರೆ 10 ಇರ್ತಾವೆ. ಇದು ಅಂದರೆ 40 ಪ್ರಶ್ನೆಗಳ 40 ಅಂಕಗಳಾದವು. ಇವು 60 ಅಂಕಗಳು. ಟೋಟಲ್ ಎಷ್ಟಪ್ಪ ಅಂದರೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ, ಈ ವಿವರಣಾತ್ಮಕ ಪತ್ರಿಕೆ ಆಯಿತು. ಮುಂದೆ 50 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಟೋಟಲಾಗಿ 150 ಪ್ರಶ್ನೆ ಪತ್ರಿಕೆಗಳ ಪಠ್ಯಕ್ರಮವನ್ನು ನೋಡಿದೆವು. ಮತ್ತು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಗೌರ್ಮೆಂಟಿಂದ ಬಂದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, ಜಸ್ಟ್ ತೋರಿಸ್ಕೊತಾ ಹೋಗ್ತೀನಿ ನೋಡಿರಿ. ಮತ್ತು ಇದು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಪ್ರಶ್ನೆ ಪತ್ರಿಕೆ. ಇದು PDF ಬೇಕಾದರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಪ್ರಶ್ನೆ ಪತ್ರಿಕೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, ಅದನ್ನು ನೋಡೋಣ. ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ, ಇನ್ನೊಂದು PDF ಇಲ್ಲ. ಈ PDF ನಾನು ಇನ್ನೊಂದು ಸಲ ಮತ್ತೆ ಅದನ್ನು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಈ ರೀತಿ ಈ ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣವಾಗಿ ನೀವು ಒಂದು ಸಲ ಬಿಡಿಸ್ರಿ. ವಿವರಣಾತ್ಮಕ ಪರೀಕ್ಷೆಯನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನು ಬಿಡಿಸಲು ಪ್ರಯತ್ನ ಮಾಡಿರಿ. ಇಲ್ಲಿಗೆ ಪಠ್ಯಕ್ರಮ ಅರ್ಥ ಆಯಿತು ಅಂತ ತಿಳ್ಕೊತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಯಾವ ರೀತಿ GPSTR ಪರೀಕ್ಷೆ ಬರೆಯೋದು, ಯಾವ ರೀತಿ ಈಸಿಯಾಗಿ ಓದುವುದು, ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋ ಮಾಡ್ತೀನಿ ನಾನು. ಎಲ್ಲರಿಗೂ